ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ನಿಮ್ಮದೇ ಆದಂಥ ಒಂದು ಗೌರವ ಇದೆ. ನೀವು ಗಟ್ಟಿಯಾಗಿ ನೋಡ್ರಿ, ಒಮ್ಮೆ ಅಧಿಕಾರ ಹೋಗುವುದೇ, ಅದು ಇತಿಹಾಸದಲ್ಲಿ ಉಳಿಯಂಥ ಕೆಲಸ ಮಾಡಿ. ಅನೇಕ ಸಂದರ್ಭಗಳಲ್ಲಿ ವಿಧಾನಸಭಾ ಅಧ್ಯಕ್ಷರ ಬಗ್ಗೆ ಮಾತಾಡ್ತೀವಿ, ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಸ್ಪೀಕರ್ ಬಗ್ಗೆ ಮಾತಾಡ್ತೀವಿ, ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಟ್ಟ ವಿಚಾರದಲ್ಲಿ ಮಾತಾಡ್ತೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಂದೇ ಹೋಟ್ ಕಡಿಮೆ ಇದ್ದಿತ್ತು, ಬರೀ ಒಂದು ಹೋಟ್ ಅಂಬರೀಷ್ ಅಂತಂದು ಹಾಕ್ಸಿದ್ರೆ ಸರ್ಕಾರ ಉಳಿತಿತ್ತು. ಆದರೆ ವಾಜಪೇಯಿ ಹೇಳಿದ್ರು ನನಗೆ ಬೇಕಾಗಿಲ್ಲ ಅಂತ ಅಧಿಕಾರ. ಇವತ್ತು ಮುಖ್ಯಮಂತ್ರಿ ನಿಮ್ಮದೇ ಆದ ಗೌರವ ಇದೆ. ನಾನು ವಿರೋಧ ಪಕ್ಷನಾಗಿರ್ಬೋದು, ನೀವು ಅಹಿಂದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ನಾನು, ಬಸವರಾಜ ಬೊಮ್ಮಾಯಿ ಅವರು, ರಘುನಾಥ್ ಮಲ್ಕಾಪುರ ಎಲ್ಲ ನಿಮ್ಮ ಬೆಂಬಲ ಕೊಟ್ಟಿದ್ದೀವಿ. ಲಿಂಗಾಯತರು ಇದ್ರೂ ನಿಮ್ಮ ಬಗ್ಗೆ ಇರುವಂಥದ್ದು. ಇವತ್ತೇನಾಗ್ತಾ ಇದೆ ಅಧ್ಯಕ್ಷರೇ, ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಇಳಿಸ್ಬೇಕು ಅನ್ನೋಂಥ ತಂತ್ರ ಅಲ್ಲಿ ನಡಿಲಾಕತ್ತೈತಿ, ಇಲ್ಲೆಲ್ಲ ಈ ಕಡೆಯಿಂದಲ್ಲ. ಅಲ್ಲಿ ಚರ್ಚೆ ಇದೇ ಚರ್ಚೆ ಮೂಡಾದ ನಮಗೂ ಗೊತ್ತಿರಲಿಲ್ಲ, ತೆಗೆದವ್ರು ಅಲ್ಲಿದೆ, ಕೊಂಡ್ರವ್ರೆ. ಆಯ್ತು, ಇವತ್ತು ನೀವು ಹೇಳ್ತೀರಿ ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಕ್ಲೀನ್ ಚಿಟ್ ಕೊಡ್ತಾರೆ. ಹೌದು, ಶಾಸಕ ಮಂತ್ರಿ ತಪ್ಪು ಮಾಡಿ ಲಾ ಆನ್ ರೆಕಾರ್ಡ್. ನಿಮ್ದು ರೆಕಾರ್ಡ್ ಬರ್ತೈತೆ, ಇದೊಂದು ಸ್ವಲ್ಪ ದಿವಸ ತಡ್ರಿ, ಗೊತ್ತಿದೆ ನಿಮ್ಮ ರೆಕಾರ್ಡ್. ಈ ರೀತಿ ನೀವು ಯಾಕೆ ನೀವು ರಕ್ಷಣೆ ಮಾಡಕತ್ತೀರಿ ಗೊತ್ತಾಯ್ತನೋ? ನಾಗೇಂದ್ರ ಏನಾರ ಬಾಯಿ ಬಿಟ್ರೆ ದಿಲ್ಲಿ ಒಳಗಿನವರು ಸಹಿತ ಜೈಲಿಗೆ ಹೋಗ್ಬೇಕಾಗ್ತದೆ ಒಂದು ಭಯದಿಂದ ನೀವು ನಾಗೇಂದ್ರನ ಬಾಯಿ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೆ ಈಡಾಗಬಾರ್ದು ಸಿದ್ದರಾಮಯ್ಯನವರು. ಇರ್ರಿ ಸ್ಟ್ರಾಂಗ್, ಮೊದಲು ಹೆಂಗಿದ್ರಲ್ಲ ಹಂಗೆ ಇರ್ಬೇಕು. ಹೌದಾ, ಹುಲಿ ಹತ್ತಿದ್ರು, ಈಗ ಯಾಕೆ ಹಿಂಗಾದ್ರಿ? ಅಂಜಬೇಡ್ರಿ. ಈಗ ಸಬ್ಜೆಕ್ಟ್ ಮಾತಾಡಿ, ಇವತ್ತು ಸಬ್ಜೆಕ್ಟ್ ದಯವಿಟ್ಟು ಮತ್ತೆ ಸುಮ್ಮನೆ ಚರ್ಚೆ ಆಯ್ತು. ಅವ್ರು ನೋಡ್ರಿ 2 ದಿವಸ ಆಯ್ತು ಮೌನವಾಗಿ ಕೂತ್ ಬಿಟ್ಟಾರ. ಏನಪ್ಪ, ನನ್ನ ಮಕ್ಕಳು ನನ್ನವ್ರೆ ನನಗೆ ಗುದ್ದಲಕತ್ತಾರಲ್ಲ ಒಳಗಿಂದೊಳಗ. ಏನ್ ಮಾಡ್ಬೇಕು ಪಾಪ ಅವ್ರು. ಆಯ್ತು, ಒಮ್ಮೆ ಎದ್ದು ನಿಂತು ಮಾತಾಡ್ರಿ. ನೋಡ್ರಿ ಯಾಕೆ ಮಾತಾಡಲಾಗ್ಯಾರ? ಅವ್ರ ಆತ್ಮದಾಗ ನನ್ನ ಅವಧಿಯಲ್ಲಿ ಇಂಥ ದೊಡ್ಡ ಅನ್ಯಾಯ ಐತಲ್ಲ, ಅದು ನಾಲ್ಕು ಉತ್ತರ ಕೊಡ್ತಾರೆ. ನನ್ನ ಅವಧಿಯಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯದವರು ಏನ್ ಮಾತಾಡೋದು, ಹಣ ದುರುಪಯೋಗ ಆಯ್ತಲ್ಲ, ನನ್ನ ಅವಧಿಯಲ್ಲಿ ಒಬ್ಬ ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೋತಾನೆ. ಎಲ್ಲಿ ಅಕೌಂಟು ಗೊತ್ತಿಲ್ಲ, ವಸಂತ ನಗರದ ಅಕೌಂಟು ತೆಗೆದು MG ರೋಡಿಗೆ ಬರ್ತದೆ. ಇದು ನಮ್ಮ ನರೇಂದ್ರ ಸ್ವಾಮಿಯವರು ಹೇಳ್ದಂಗೆ ಒಂದೇ ನಿಗಮ ಇಲ್ಲ ಅಧ್ಯಕ್ಷರೇ, ಎಲ್ಲ ನಿಗಮಗಳನ್ನ ನೀವು ರಿವ್ಯೂ ಮಾಡ್ರಿ, ನಿಮ್ಮ ಫೈನಾನ್ಸ್ ಎಲ್ಲ ನೋಡ್ರಿ. ನಿಮ್ಮಲ್ಲಿ ಕೆಲವೊಂದು ಮಂತ್ರಿಗಳು ತಮ್ಮ ಬ್ಯಾಂಕ್ಗಳಿಗೆ ರೊಕ್ಕ ಒಯ್ದು ಇಟ್ಕೊಂಡು ಬಿಟ್ಟಾರೆ. ಸಕ್ರಿ ಮಂತ್ರಿ 13,25,00,000 ಅಪೇಕ್ಷೆ ಬ್ಯಾಂಕ್ ಇದ್ದಂತದನ್ನ ಈಗ ಬಿಜಾಪುರ DCC ಬ್ಯಾಂಕಿಗೆ ಹೋಗಿ ಸಬ್ಜೆಕ್ಟ್ ಮಾತಾಡಿ. ಅದೇ ಬ್ಯಾಂಕ್ ನಲ್ಲಿ ಅದು ಹಾಗೆ ನಿಮ್ಗೆ ಮಾತಾಡ್ಲಿಕ್ಕೆ ಬೇಕಂತ ಹೇಳ್ತೀರಿ, ಈ ಸಬ್ಜೆಕ್ಟ್ ಮಾಡ್ತಿದ್ದೀರಿ. ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಯಾರು ಡೆಪಾಸಿಟ್ ಅಧ್ಯಕ್ಷರೇ, ಯಾವುದೇ ಡೆಪಾಸಿಟ್ ಇದರ ಬಗ್ಗೆ ಏನ್ ಮಾತಾಡ್ತಾರೆ ನಮ್ಮ ವಿರೋಧ ಅಧ್ಯಕ್ಷರೇ ಹೇಳಿದ್ರಲ್ಲ. ಐ ಆಮ್ ಆನ್ ಪಾಯಿಂಟ್ ಆಫ್ ಆರ್ಡರ್. ನೋ ಪಾಯಿಂಟ್ ಆಫ್ ಆರ್ಡರ್. ಒಂದು ನಿಮಿಷ. ನೋ ನೋ ನೋ, ಈ ಪಾಯಿಂಟ್ ಆಫ್ ಆರ್ಡರ್ ನಾಟಕ ಮಾತಾಡಾಯ್ತು, ಮುಗಿತ ಮಾಡಬೇಕು. ನಾ ಇವತ್ತು ಹೇಳ್ತಾ ಇದ್ದೀನಿ, ಆಗೋದಿಲ್ಲ. ಅವರು ಇವತ್ತು ನೀವು ಹಿರಿಯ ಸದಸ್ಯರಿದ್ದೀರಿ, ಅನುಭವಿಸ್ತಾ ಇದ್ದೀರಿ. ಇವತ್ತು ನರೇಂದ್ರ ಸ್ವಾಮಿ ಆಯ್ತು, ಒಂದ್ ಸೆಕೆಂಡ್ ನೀವು ಹಿರಿಯ ಸದಸ್ಯರಿದ್ದೀರಿ ನೋಡ್ರಿ. ಇನ್ನೊಂದು ಆಯ್ತು, ಎತ್ತರವ್ರೆ ಒಂದ್ ಸೆಕೆಂಡ್ ಇಲ್ಲಿ ತಾವು ಕೇಳಿ. ಈಗ ಒಂದ್ ಸೆಕೆಂಡ್ ತಾವು ಕೇಳಿ. ಬಾಕಿಯಲ್ಲಿ 5,044 ಕೋಟಿ ನಿವ್ವಳ ವ್ಯತ್ಯಾಸ. ನಿವ್ವಳ ಹೇಳಿ. ಆಯ್ತು, ನೀವು ಕೂತ್ಕೊಳ್ಳಿ. ನಾಡಗೌಡ ಪಾಟೀಲ್
ಆಯ್ತು, ರಾಯ್ ರೆಡ್ಡಿ ಅವ್ರು ತಾವು ಕೂತ್ಕೊಳ್ಳಿ. ರಾಯ್ ರೆಡ್ಡಿ ಅವ್ರು ನೀವು ಕೂತ್ಕೊಳ್ಳಿ. ರಾಯ್ ರೆಡ್ಡಿ ಅವ್ರೆ, ರಾಯ್ ರೆಡ್ಡಿ ಅವ್ರು ನೀವು ಕೂತ್ಕೊಳ್ಳಿ. ಅವ್ರು ಕೂತ್ಕೊಳ್ಳಿ. ಫಸ್ಟ್ ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ಮ ಮಿತ್ರರು ಏನೋ ಹೇಳ್ತಾರೆ. ಒಂದ್ ಸೆಕೆಂಡ್ ಅಧ್ಯಕ್ಷರೇ, ಅವ್ರು ಯಾವಾಗಲೂ ಒಮ್ಮೆ ಎದ್ದು ಮಾತಾಡ್ತಾರೆ. ನೋಡಿ ಅಧ್ಯಕ್ಷರೇ, ಯಾವುದೇ ಅವರು ಪಕ್ಷವನ್ನ ಸದನದ ಹಿರಿಯ ಮಾತಾಡ್ತಾ ಸದಸ್ಯರು. ಇಲ್ಲ. ಸೆಕೆಂಡ್ ಯಾವರಿಗೆ ಅವರಿಂದ ಇದನ್ನ ಅಪೇಕ್ಷೆ ಮಾಡಿರಲಿಲ್ಲ. ಯಾವ ನಿಗಮ ಮಂಡಳಿ ಆಗ್ತಾ ಇದೆ, ಸಚಿವನ ಬಗ್ಗೆ ಹಣ ವರ್ಗಾವಣೆ ಹಂಗಾಗಿದೆ, ನೋಟಿಸ್ ಕೊಡದೇನೆ ಅವನ ಹೆಸರಲ್ಲಿ ಮೆನ್ಷನ್ ಮಾಡಿ ನೀವೇನಪ್ಪ ಅಂತಂದ್ರೆ ಈ ಮಾಡಿದಾನೆ ಅನ್ನುವಂಥದ್ದು ಅಪಾದನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇದು ನಮ್ಮ ನಿಯಮಗಳಲ್ಲಿ ನಿಮ್ ಫೈನಾನ್ಸ್ ಉಲ್ಲೇಖ ಆಗಿದೆ. ದಯವಿಟ್ಟು ಅದನ್ನ ಹಿಂತೆಗೆದುಕೊಳ್ಬೇಕು. ಆಮೇಲೆ ನೀವು ಕೆಲಸದಿಂದ ತೆಗೆದುಹಾಕ್ಬೇಕು. ಮಾಡ್ಬೇಕಾದ್ರೆ ಟೆಂಡರ್ ಕರಿಬೇಕು. ಕಂಟಿನ್ಯೂ ಮಾಡಿ. ಯಾವ ಬ್ಯಾಂಕಿನವರು ಬಡ್ಡಿ ಹೆಚ್ಚು ಕೊಡ್ತಾರೆ ಅಲ್ಲಿ ಇಡ್ಬೇಕು ಅಂತ ಹೇಳಿ ಅವಾಗ ಟೆಂಡರ್ ಕರಿಬೇಕು. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಓಕೆ. ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿರುವಂತಹ ಡಿಪಾಸಿಟ್ ತಮ್ಮ ಬ್ಯಾಂಕ್ನಲ್ಲಿ ಇಟ್ಕೊಂಡು ಈ ರೀತಿ ಮುಖ್ಯಮಂತ್ರಿಗಳೇ ವ್ಯವಸ್ಥಿತವಾಗಿ ನಿಮ್ಮನ್ನು ಮುಗಿಸ್ಲಾಕ ತಯಾರಾಗಿದೆ. ಲೋಕಸಭೆ ನಂತರ ನಿಮ್ಮನ್ನು ಮನೆಗೆ ಕಳಿಸ್ಬೇಕು ಅನ್ನೋದು ರೆಡಿ ಮಾಡ್ಕೊಂಡು ಕೂತಾರೆ. ಆದ್ರೆ ನೀವು ಮಾತ್ರ ಹಿಂಗೆ ಸ್ಟ್ರಾಂಗ್ ಆಗಬೇಕು. ಎಲ್ಲ ನೆನ್ಕರಿಗೆ ಹಾಕ್ರಿ. ನಿಮ್ಗೆ SIT ಮ್ಯಾಗ ವಿಶ್ವಾಸ ಐತಿಲ್ಲ, ಎಲ್ಲ ಹಾಕ್ರಿ. ಬೋಯಿ ನಿಗಮನೂ ಹಾಕ್ರಿ. ಎಲ್ಲ ಗುರ್ತೈತ್ರಿ. ಕೋಆಪರೇಟಿವ್ ಯಾರು ಕೋಆಪರೇಟಿವ್ ಎಟ್ಟೆಟ್ ಮಹಾನ್ ಈಗ ರಾಜಣ್ಣವ್ರದ್ದು ಎಬ್ಸ್ಕೊಂಡು ಕೂತಾರಲ್ಲ ಯಾರು ಕೋಆಪರೇಷನ್ ರಾಜಣ್ಣವ್ರದ್ದು ಎಬ್ಸ್ಕೊಂಡು ಕೂತಾರ ನಿಮ್ಮವ್ರೆ ರಾಯ್ ರೆಡ್ಡಿ ಸಾಹೇಬ್ರೆ.